ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ದೇಗುಲ ಅಂತಾನೆ ಹೇಳ್ತಾರೆ. ಸರ್ಕಾರಿ ಆಸ್ಪತ್ರೆಗಳು ಬಡವರಿಗಾಗಿ ಉಚಿತ ವೈದ್ಯಕೀಯ ಸೇವೆ ಒದಗಿಸುತ್ತವೆ ಅಂತ ನಮ್ಮ ಜನಪ್ರತಿನಿಧಿಗಳ ಮಾತು. ಆದರೆ ಒಳಗೆ ನಡೆಯೋದೇ ಬೇರೆ ಅನ್ನೋದು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಗೊತ್ತು. ಇದನ್ನು ಪ್ರಶ್ನೆ ಮಾಡಲು ಧೈರ್ಯವಿಲ್ಲದೆ ಅದೆಷ್ಟೋ ಮಂದಿ ದುಡ್ಡು ಕೊಟ್ಟು ಚಿಕಿತ್ಸೆ ಪಡೆಯುವ ಹಾಗೆ ಆಗೋಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಎಂಎಂಟಿವಿ ವಾಹಿನಿಗೆ ಶಿಡ್ಲಘಟ್ಟದ ಸರ್ಕಾರಿ ಆಸ್ಪತ್ರೆಯಲ್ಲಿನ ಸಿಬ್ಬಂದಿಗಳ ಲಂಚಾವತಾರದ ವಿಡಿಯೋ ದೊರೆತಿದ್ದು ಬೆನ್ನು ತಟ್ಟಿಕೊಳ್ಳುವ ಅಧಿಕಾರಿಗಳಿಗೆ ಚಡಿಯೇಟು ನೀಡಿದಂತಾಗಿದೆ. ಕೇವಲ ಒಂದು ಇಂಜೆಕ್ಷನ್ ನೀಡಲು ರೋಗಿಗಳು ಈ ಮಹಾತಾಯಿ ನರ್ಸ್ ರೋಗಿಗಳ ಬಳಿ ಇಂತಿಷ್ಟು ಹಣ ಅಂತ ನೇರವಾಗಿ ಪಡೆಯುತ್ತಿದ್ದಾಳೆ ಎಂದು ಕೇಳಿಬಂದಿದೆ. ಇನ್ನು ಈಕೆಯ ಬಗ್ಗೆ ಎಂಎಂಟಿವಿ ವಾಹಿನಿಗೆ ಬಹಳಷ್ಟು ಆರೋಪಗಳು ಬಂದಿವೆ. ನಾಯಿ ಕಚ್ಚಿದ್ದ ಇಂಜೆಕ್ಷನ್ಗಾಗಿ 500 ರೂಪಾಯಿ, ಖಾಸಗಿ ಆಸ್ಪತ್ರೆಗಳಿಂದ ಬರೆದ ಔಷಧಿಯನ್ನು ಸರ್ಕಾರಿ ವೈದ್ಯರ ಅನುಮತಿ ಇಲ್ಲದೆ ಖಾಸಗಿ ಇಂಜೆಕ್ಷನ್ ಅನ್ನು ಹಾಕಲು 300 ರೂಪಾಯಿ ಅಂತೆ, ಯಾವುದೇ ರಶೀದಿ ಇಲ್ಲದೆ ಪ್ರತಿನಿತ್ಯ ಬಡ ರೋಗಿಗಳಿಂದ ಹಣ ಪೀಕುತ್ತಿದ್ದಾಳೆ ಎಂದು ಸಾರ್ವಜನಿಕರಿಂದ ಆರೋಪ ಕೇಳಿಬಂದಿತ್ತು. ನರ್ಸ್ನ ಲಂಚ ಬೇಡಿಕೆಗೆ ಈ ವಿಡಿಯೋ ಸಾಬೀತುಪಡಿಸಿದೆ. ಇದನ್ನು ಕಂಡ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದು ಬಾಯಿಯ ಮೇಲೆ ಬೆರಳಿಟ್ಟುಕೊಂಡಿದ್ದಾರೆ. ಅಗೋಯ್ತಕೋ ಅಕ್ಕ, ಅಗೋಯ್ತಕ್ಕ. ಚಿಕ್ಕಪೇಟೆ ಸಪ್ತಗಿರಿ ನಮ್ಮ ಅಮ್ಮ ಇಲ್ಲದೆ ಬರೋದೇ ಸಪ್ತಗಿರಿ. ಅವಳ್ಕೊಂತ ನೆಚ್ಚಿಲ್ಲ, ಅವಳ್ಕೊಕ್ಕೆ ನೇಮಿ ಹೆಚ್ಚಿಲ್ಲ ಅವಳು. ಇಸ್ವಾಲೆಲ್ಲ ಇಸ್ವಾ ಪದ ಪದಮ್ಮ ಹಣ ಕಾಸ್ಲಿ తీసుకొని వద్దు అందులో ఉంది అడుగు అక్షరాన్ని అడుక్కో అంతే. నాతో 100 రూపాయలు కొడుదురు, 100 రూపాయల ಇನ್ನೊಂದ್ಸರಿ ಏನಕ್ಕೆ ಬರ್ತೀಯಾ? ತಿರ್ಗಾ ಬರ್ತೀಯಾ? నాతో 100 రూపాయలు కొడుదురు, 100 రూపాయల ಇನ್ನೊಂದ್ಸರಿ ಏನಕ್ಕೆ ಬರ್ತೀಯಾ? ತಿರ್ಗಾ ಬರ್ತೀಯಾ? ಸಿಬ್ಬಂದಿಯೇ ಹೀಗೆ ಆದ್ರೆ ಇನ್ನು ವೈದ್ಯರ ಕತೆ ಏನು ಎಂದು ಪ್ರಶ್ನೆ ಮೂಡುವಂತಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.